Hello, how are you today? Welcome back to new lesson adjectives. Okay, so ನಿನ್ನೆ ದಿನ ನೀವು ನೌನ್ ಮತ್ತು ಪ್ರನೌನ್ ಮತ್ತು ವರ್ಬ್ ಈ ರೀತಿ ಮೂರು ಚಾಪ್ಟರ್ನನ್ನು ಕಲ್ತಿದ್ದೀರಾ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಯು adjective. Okay, so adjective is a very important chapter. So if you want to describe someone else, so you should use the many adjectives, very important, and when you are communicating with someone else. Okay, let's begin the class. So definition. Okay, so adjective modifies, and adjectives modify noun or pronoun. So adjective andre enandre it modifies, it change, okay, or it describe the noun or pronoun is called adjective. Okay, adjective ಅಂದ್ರೆ ಏನಂದ್ರೆ ನೌನ್ ಮತ್ತು ಪ್ರನೌನ್ ಅನ್ನು ಏನು ಮಾಡ್ತಾ ಇರುತ್ತೆ, ಅದು ಮಾಡಿಫೈ ಮಾಡ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರುತ್ತೆ, ಎನ್ರಿಚ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ adjective ಅಂತ ಅಂತೀವಿ. ಓಕೆ, ಸುಪ್ರೀತಾ ಈಸ್ ಅ ನೌನ್. ಓಕೆ ಓಕೆ, ಈಸ್ ಅ ಹೆಲ್ಪಿಂಗ್ ವರ್ಬ್. ಓಕೆ, good is a adjective, good is the adjective, girl is the noun again. Okay, Suprita is good girl, Suprita is good girl. So ಸುಪ್ರೀತಾ ಏನಿದ್ದಾಳೆ, ಗುಡ್ ಇದ್ದಾಳೆ. ಸುಪ್ರೀತಾ ಈಸ್ ಗರ್ಲ್ ಅಂತಂದರೆ ಸುಪ್ರೀತಾ ಹುಡುಗಿ ಇದ್ದಾಳೆ ಅಂತ ಆಗುತ್ತೆ. ಆದರೆ ಸುಪ್ರೀತಾ ಈಸ್ ಅ ಗುಡ್ ಗರ್ಲ್ ಅಂತಂದರೆ ಒಳ್ಳೆಯ ಹುಡುಗಿ ಅಂತೇಳಿ. ಸೊ ಇದು ನೌನನ್ನು ಹೊಗಳ್ತಾ ಇದೆ, ನೌನನ್ನು ಏನು ಮಾಡ್ತಾ ಇದೆ, ಎಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತಾ ಇದೆ, ಮಾಡಿಫೈ ಮಾಡ್ತಾ ಇದೆ. ಸೊ ಅವಳ ಬಗ್ಗೆ ಹೇಳ್ತಾ ಇದೆ, ಟೆಲ್ಲಿಂಗ್ ಸಮಥಿಂಗ್ ಅಬೌಟ್ ದ ನೌನ್. ಸೊ ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸಂಜು ವಾಸ್ ಬ್ಯಾಡ್ ಬಾಯ್. ನೋಡಿ, ಸಂಜು ವಾಸ್ ಬ್ಯಾಡ್, ಸಂಜು ಬ್ಯಾಡ್ ಅಂತೇಳಿ ಏನು ಮಾಡುತ್ತಂದರೆ ಡಿಸ್ಕ್ರೈಬ್ ಮಾಡುತ್ತಂತಂದರೆ ಓನ್ಲಿ ಹೊಗಳೋದು ಅಷ್ಟೇ ಇಲ್ಲ, ಅದು ತೆಗಳೂಬಹುದು. ಓಕೆ, ಸೊ ಅದಕ್ಕೆ ಒಟ್ಟಾರೆ ಅದ್ರ ಬಗ್ಗೆ ಮಾಡಿಫೈ ಮಾಡುತ್ತೆ, ಚೇಂಜ್ ಮಾಡಿ ಹೇಳುತ್ತೆ, ಅವನು ಎಂಥ ಹುಡುಗ, ಅವನು ಹೇಗಿದ್ದಾನೆ, ಹೌದಾ. ಸೊ ಅಂತೇಳಿ ಹೇಳ್ತಾ ಇರುತ್ತೆ. ಅದು ಸಂಜು ಇಸ್ ಅ ನೌನ್ ಆ್ಯಂಡ್ ಬ್ಯಾಡ್ ಈಸ್ ಅ adjective. ಓಕೆ, ಸೊ ಸಂಜು ಇಸ್ ಅ ಬ್ಯಾಡ್ ಬಾಯ್ ಅಂತ ಹೇಳ್ತಾ ಇದೆ. ಓಕೆ, ಅದಕ್ಕೆ ಇಟ್ ಡಿಸ್ಕ್ರೈಬ್ ದ ನೌನ್. ಸೊ ಇಲ್ಲಿ ಏನಾಯ್ತು ಅಂದರೆ ನೌನನ್ನು ಡಿಸ್ಕ್ರೈಬ್ ಮಾಡಿತು. ಸೊ ಇನ್ನು ಇಟ್ ಡಿಸ್ಕ್ರೈಬ್ ಪ್ರನೌನ್ ಅಂತ ಹೇಳಿದರೆ, ಓಕೆ, ಪ್ರನೌನ್ ಅಂತ ಕೂಡ ಹೇಳ್ಬೋದು. ಸಿ ಈಸ್ ಟಾಲ್ ಗರ್ಲ್. ನೋಡ್ರಿ, ಸಿ ಈಸ್ ಅ ಟಾಲ್ ಗರ್ಲ್. ನೋಡ್ರಿ, ಸಿ ಈಸ್ ಟಾಲ್ ಅಂತ ಹೇಳ್ತಾ ಇದೆ, ಅದು ಅವಳು ಎತ್ತರವಾದ ಹುಡುಗಿ ಇದ್ದಾಳೆ. ಸೊ ಇದು ಪ್ರನೌನ್, ಇದು ಪ್ರನೌನ್. ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಇದೆ. ಸೊ ಸ್ಮಾಲ್, ಹಿ ಈಸ್ ಎ ಸ್ಮಾಲ್ ಬಾಯ್. ಸೊ ಅವನು ಹೇಗಿದ್ದಾನೆ, ಸ್ಮಾಲ್ ಇದ್ದಾನೆ. ಸ್ಮಾಲ್ ಅನ್ನೋದು ಅಡ್ಜೆಕ್ಟಿವ್ ಇದೆ. ಈ ಅನ್ನೋದು ಪ್ರನೌನ್ ಇದೆ. ಸೊ ಅದಕ್ಕೆ ಸೊ ಇಲ್ಲೇನಾಯ್ತಂತಂದರೆ ನೌನನ್ನು ಒಗಿಡಿತು. ಓಕೆ, ಇಲ್ಲೇನಾಯ್ತಂದ್ರೆ ಪ್ರನೌನನ್ನು ಒಗಿಡಿತು. ಸೊ adjective describe noun and also pronoun, or else it modifies the noun or pronoun. ಓಕೆ, ಮೈ ಫಾದರ್ ಈಸ್ ಎ ಪೂವರ್ ಮ್ಯಾನ್. ನನ್ನ ತಂದೆಯವರು ಬಡವರಿದ್ದಾರೆ. ಸೊ ಪೂವರ್ ಮ್ಯಾನ್. ಓಕೆ, ಸೊ ಬಡವ ಮನುಷ್ಯ, ಈ ರೀತಿ. ಸೊ ಈ ರೀತಿ ಹೊಗಳ್ತಾ ಹೋಗುತ್ತೆ adjective. ಸೊ ಇನ್ನು ಟೈಪ್ಸ್ ಆಫ್ adjectives ಅಂತ ಹೇಳಿದ್ದೀನಿ. ಮೇನ್ಲಿ ಮೆನಿ ಟೈಪ್ಸ್ ಆಫ್ adjectiveನಲ್ಲಿ ಸೈಜ್ ಆಫ್ adjective ಇದೆ, ಕ್ವಾಂಟಿಟಿ ಆಫ್ adjective ಇದೆ, ಕ್ವಾಲಿಟಿ ಆಫ್ adjective ಇದೆ, ಸೇಫ್ ಆಫ್ adjective ಇದೆ. ಸೊ ಈ ರೀತಿ ಮೆನಿ ಟೈಪ್ಸ್ ಆಫ್ adjectives ಆರ್ ದೇರ್. ಸೊ ಅದರಲ್ಲಿ ಮೇನ್ಲಿ 2 ಟೈಪ್ಸ್ ಇದೆ. ಒಂದು ಡಿಟರ್ಮಿನರ್ಸ್ ಆ್ಯಂಡ್ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ಸ್ adjective. ಡಿಟರ್ಮಿನರ್ಸ್ adjective, ಡಿಸ್ಕ್ರಿಪ್ಟಿವ್ adjectives ಅಂತ ನಾವು ಓನ್ಲಿ ಎರಡು ವಿಧವಾಗಿ ಹೇಳ್ತಾ ಇದ್ದೀನಿ ಶಾರ್ಟ್ಕಟ್ಟಾಗಿ. ಒಂದನೇದು ಡಿಟರ್ಮಿನರ್ಸ್ ಅಂದರೆ ಅವು ಮೈ. ಸೊ ಮೈ ಕಾರ್ ಅಂತೇಳಿ ಹೇಳುತ್ತೆ. ಸೊ ಅವರ್, ಯುವರ್, ಹೀಸ್, ಹರ್, ದಿಸ್, ದ್ಯಾಟ್, ವಿಚ್. ಓಕೆ, ವಾಟ್, ಕ್ವಾಲಿಟಿ, ಕ್ವಾಂಟಿಟಿ. ಸೊ ಇವಕ್ಕೆ ಏನಂತಾರೆ ಅಂದರೆ ಡಿಟರ್ಮಿನರ್ಸ್ ಆಫ್ adjectives ಅಂತಾರೆ. ಇನ್ನು ಡಿಸ್ಕ್ರಿಪ್ಟಿವ್ adjectives ಅಂದರೆ ಯಾವ ನೋಡ್ರಿ. ಸೊ ಬ್ಯೂಟಿಫುಲ್, ಬಿಗ್, ಸ್ಮಾಲ್, ಟಾಲ್, ಶಾರ್ಟ್,
ರೆಡ್ ಇವಕ್ಕೇನಂತ ಅವ್ರದ್ದು ಡಿಸ್ಕ್ರಿಪ್ಟಿವ್ ಎಡ್ಜೆಕ್ಟಿವ್, ವರ್ಣನಾತ್ಮಕ ಡಿಸ್ಕ್ರಿಪ್ಟಿವ್. ಓಕೆ, ಈ ರೀತಿ ನಾವು ಡಿಟರ್ಮಿನರ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಅಂತ ಎರಡು ವಿಧಗಳಾಗಿ ವಿಂಗಡಿಸ್ಬೋದು. ಓಕೆ, ಸೊ ಈ ರೀತಿ ನೀವು ವಾಕ್ಯದಲ್ಲಿ ಉಪಯೋಗಿಸ್ಬೋದು, ರೈಟ್ ಆ್ಯಂಡ್ ಕರೆಕ್ಟ್ಲಿ. ಓಕೆ, ಆಲ್ ರೈಟ್. ಆ್ಯಂಡ್ ನೆಕ್ಸ್ಟ್ ವಿಲ್ ಸಿ ದ ಲಿಸ್ಟ್ ಆಫ್ ಎಡ್ಜೆಕ್ಟಿವ್ಸ್. ಲಿಸ್ಟ್ ಆಫ್ ಎಡ್ಜೆಕ್ಟಿವ್ಸ್: ಸ್ಮಾಲ್, red, round, old, new, French, Indian, Italian, okay, American, cotton, iron, okay, angry, big, clean, funny, hot, hungry, okay, interesting, pretty, surprising, tired, ugly, kind, short, tinny, huge, modern. These are list of the adjectives. There is a crores together adjectives in the sentences and words in the many books has written. So you go through many extra if you want to know the about adjectives. Okay, ಸ್ಮಾಲ್ ಅನ್ನೋದು ಎಡ್ಜೆಕ್ಟಿವ್ ಹೇಗಾಗುತ್ತೆ? ಈ ಈಸ್ ಎ ಸ್ಮಾಲ್ ಬಾಯ್, ಈ ಈಸ್ ಎ ಸ್ಮಾಲ್ ಬಾಯ್. ಓಕೆ, ಯು ಆರ್ ಎ ಟಾಲ್ ಬಾಯ್, ಯು ಆರ್ ಎ ಟಾಲ್ ಬಾಯ್. ಈ ರೀತಿ ರೆಡ್, ಹೀ ಈಸ್ ಎ ರೆಡ್ ಬಾಯ್, ಈಸ್ ಎ ರೆಡ್ ಬಾಯ್. ರೆಡ್ ಅನ್ನೋದು ಎಡ್ಜೆಕ್ಟಿವ್. ಎಲ್ಲ ಕಲರ್ಸ್ಗಳು 12 ಕಲರ್ಸ್ ಬರುತ್ತಲ್ಲ ಅವೆಲ್ಲವೂ ಕೂಡ ಏನಂತಂದರೆ ಎಡ್ಜೆಕ್ಟಿವ್ಸ್. ರೌಂಡ್, ದಿಸ್ ಈಸ್ ಎ ರೌಂಡ್ ಟೇಬಲ್. ನೋಡಿ ಅದ್ರ ಬಗ್ಗೆ ಹೇಳ್ತಾ ಇರುತ್ತೆ, ಟೇಬಲ್ ಬಗ್ಗೆ ಹೇಳ್ತಾ ಇರುತ್ತೆ, ನೌನ್ ಬಗ್ಗೆ ಹೇಳ್ತಾ ಇರುತ್ತೆ. ಇಟ್ ಈಸ್ ಅ ರೌಂಡ್ ಟೇಬಲ್. ರೌಂಡ್ ಅನ್ನೋದು ಎಡ್ಜೆಕ್ಟಿವ್. ಈಸ್ ಅ ಓಲ್ಡ್ ಮ್ಯಾನ್, ಎಂಥ ಮನುಷ್ಯ? ಓಲ್ಡ್ ಮನುಷ್ಯ, ಹಳೆ ಮುದುಕ ಅಂತಿರ್ತಿರಲ್ಲ, ಸೊ ಆ ರೀತಿ ಓಲ್ಡ್ ಮ್ಯಾನ್. ಇಟ್ ಈಸ್ ಎ ನ್ಯೂ ಕಾರ್, ಇಟ್ ಈಸ್ ಎ ನ್ಯೂ ಕಾರ್. ಎಂಥ ಕಾರ್? ಇದು ಹೊಸ ಕಾರ್, ಅದ್ರ ಬಗ್ಗೆ ಹೊಗಳ್ತಾ ಇರುತ್ತೆ. ಈಸ್ ಎ ಫ್ರೆಂಚ್, ಅವನು ಫ್ರೆಂಚ್ನವನು. ಈಸ್ ಎ ಇಂಡಿಯನ್, ಅವನು ಭಾರತೀಯನವನು. ಕಾಟನ್, ಇಟ್ ಈಸ್ ಎ ಕಾಟನ್. ಇದು ಎಂಥ ಶರ್ಟ್? ಇದು ಕಾಟನ್ ಶರ್ಟು. ಸೊ ಇಟ್ ಈಸ್ ಐರನ್, ಇದು ಎಂಥದ್ದು? ಐರನ್ನದ್ದು ಅಂತೇಳಿ. ಸೊ ಈ ರೀತಿ ಹೊಗಳ್ತಾ ಇರುತ್ತೆ. ಮೆನಿ ಟೈಪ್ಸ್, ಮೆನಿ ಥಿಂಗ್ಸ್, ಮೆನಿ ಅಡ್ಜೆಕ್ಟಿವ್ಸ್ ಆರ್ ದೇರ್. ಸೊ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ನೀವೇನು ಮಾಡ್ಬೋದು ಅಂದರೆ ಬುಕ್ಸ್ಗಳನ್ನು ಯೂಟ್ಯೂಬ್ನಲ್ಲಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ ಎಡ್ಜೆಕ್ಟಿವ್ಸನ್ನು ನೀವೆಲ್ಲರೂ ಲಿಸ್ಟ್ ಮಾಡ್ಕೊಂಡು ಎಡ್ಜೆಕ್ಟಿವ್ಸ್ ಬಗ್ಗೆ ಪರ್ಫೆಕ್ಟಾಗಿ ತಿಳ್ಕೊಬೋದು. ಎಡ್ಜೆಕ್ಟಿವ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಸೊ ದ್ಯಾಟ್ you should learn it very carefully and easily also. It's a very easiest topic also. Okay, and it is very important when you are communicating with someone else. If you want to speak English with very exclusively, so you should use adjectives. Exclusive is the adjective. Okay, Lingsur is a beautiful city. Beautiful is the adjective. So Lingsur ಬಗ್ಗೆ ನಾವು ಹೇಳಬೇಕಾಗೈತೆ, ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕಾಗೈತೆ, ಯಾವುದೋ ವಸ್ತುವಿನ ಬಗ್ಗೆ ಹೊಗಳಬೇಕಾಗೈತೆ, ಯಾವುದೋ ಟ್ರೀ ಬಗ್ಗೆ. ಇಟ್ ಇಸ್ ಅ ಗ್ರೀನ್ ಟ್ರೀ, ಇಟ್ ಇಸ್ ಅ ಟಾಲ್ ಟ್ರೀ, ಇಟ್ಸ್ ಅ ಬಿಗ್ ಟ್ರೀ, ಇಟ್ಸ್ ಅ ವೆರಿ ನೈಸ್ ಟ್ರೀ ಅಂತ ಹೇಳ್ತಾ ಇರ್ತೀರಿ. ಅದಕ್ಕೆ ಇಂಥ ವಸ್ತುಗಳ ಬಗ್ಗೆ, ಯಾವುದೇ ಪ್ಲೇಸ್ಗಳ ಬಗ್ಗೆ, ವ್ಯಕ್ತಿ ಬಗ್ಗೆ, ಪ್ರಾಣಿ ಬಗ್ಗೆ. ಇಟ್ ಇಸ್ ಅ ಕ್ರೂಯಲ್ ಎನಿಮಲ್. ಕ್ರೂಯಲ್ ಅನ್ನೋದು ಎಡ್ಜೆಕ್ಟಿವ್. ಸೊ ಈ ರೀತಿ ನೀವು ಎಡ್ಜೆಕ್ಟಿವನ್ನು ಉಪಯೋಗಿಸ್ಕೊಂಡ್ರಿ ಅಂತಂದ್ರೆ ವಾಕ್ಯವನ್ನು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿಫೈ ಮಾಡ್ಬೋದು ಅಂತ ಹೇಳ್ತಾನೆ. ಟುಡೇ ಐ ಆಮ್ ಗೋಯಿಂಗ್ ಟು ಎಂಡ್ ಯು ದ ಕ್ಲಾಸ್. ಆಲ್ ದ ಬೆಸ್ಟ್. ಟುಮಾರೋ ಐ ಆಮ್ ಗೋಯಿಂಗ್ ಟು ಕಮ್ ದ ನ್ಯೂ ಟಾಪಿಕ್ ಆಫ್ ಅಡ್ವರ್ಬ್ಸ್. ಓಕೆ, ಅಡ್ವರ್ಬ್ಸು ಇವತ್ತು ಡೇ 27 ಕಂಪ್ಲೀಟ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್. ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.